ದೇವಸ್ಥಾನ ಪ್ರವೇಶ ಮಾಡಿದರೆ ಅವ್ರನ್ನ ಕೂಲಿ ಕರೆಯೋಂಗಿಲ್ಲ. ಅವ್ರಿಗೆ ಈ ಥರ ಆರ್ಥಿಕವಾಗಿ ಅವ್ರಿಗೆ ಪೆಟ್ಟು ಕೊಟ್ಟರೆ ಅವರು ನಮ್ಮ ದಾರಿಗೆ ಬರ್ತಾರೆ, ಮತ್ತು ನಾವು ಅವ್ರನ್ನ ಮೊದಲಿನ ಥರ ಗುಲಾಮರ ರೀತಿ ಮಾಡ್ಕೋಬೋದು. ನಾನು ಭಾಷಣಕಾರಳಂತೂ ಅಲ್ಲ, ನನಗೆ ಹೆಚ್ಚಾಗಿ ಭಾಷಣ ಮಾಡೋ ಥರ ಮಾತಾಡೋಕ್ಕೆ ಬರಲ್ಲ. ನನ್ನ ಅನುಭವಗಳನ್ನು, ನನ್ನ ಸಮುದಾಯದಲ್ಲಿ ಆಗಿರುವಂತಹ ಒಂದಷ್ಟು ಘಟನೆಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಮೊದಲಿಗೆ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಮಹಿಳೆಯರಿಗೆ, ಅದರಲ್ಲೂ ದಲಿತ ಹೆಣ್ಮಕ್ಳುಗಳಿಗೆ ಎಷ್ಟು ಮುಖ್ಯ ಮತ್ತು ಯಾಕೆ ಮುಖ್ಯ ಅನ್ನೋಂಥದ್ದು. ನಮ್ಮೂರಿನೊಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗಳಿಗೆ ಧಾರ್ಮಿಕ ಒಂದು ಹಕ್ಕು ಏನಕ್ಕೆ ಬೇಕಿತ್ತು, ನಾವು ಯಾಕೆ ಅದನ್ನು ಚಟ್ಪಡಿಸ್ತಿದ್ವಿ ಅನ್ನೋದ್ರ ಒಂದು ಕತೆ ಹೇಳ್ತೀನಿ. ನಮ್ಮೂರಲ್ಲಿ ವರ್ಷಕ್ಕೊಮ್ಮೆ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ, ಸಂತ್ಯಮ್ಮ ಶೆಟ್ಟಳಮ್ಮ ಜಾತ್ರೆ ಅಂತ. ಅದರಲ್ಲಿ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳು ಎಲ್ಲರೂ ಸೇರ್ತಾರೆ. ನೋಡೋಕ್ಕೆ ಎಲ್ಲರೂ ಸೇರಿದ್ದಾರೆ, ಎಲ್ಲರಿಗೂ ಸಮಾನವಾಗಿ ಇಲ್ಲಿ ಒಂದು ನಡೀತಿದೆ ಜಾತ್ರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಬಟ್ ಒಳಗಡೆ ನಮಗೆ ಮತ್ತು ನಮ್ಮ ಸಮುದಾಯದಕ್ಕೂ ಆ ಸಮುದಾಯಗಳಿಗೂ ತುಂಬ ದೊಡ್ಡ ಅಂತರ ಇದೆ. ಹೆಂಗೆ ಅಂದರೆ ಆ ಜಾತ್ರೆಯಲ್ಲಿ ಒಂದು ಬೇರೆ ಸಮುದಾಯದವ್ರಿಗೆ ಮೈ ಮೇಲೆ ದೇವ್ರು ಬರುತ್ತೆ. ಸೊ ಮತ್ತು ನಮ್ಮ ಎಲ್ಲ ಸಮುದಾಯದ ಹೆಣ್ಮಕ್ಳು ಉಪವಾಸ ಮಾಡಿ ಬಾಯಿಗೆ ಬೀಗ ಚುಚ್ಚಿಸ್ಕೊಂಡು ದೇವ್ರ ಸೇವೆ ಮಾಡೋದು ಒಂದು ಪದ್ಧತಿ ಇದೆ. ಸೊ ಅಲ್ಲಿ ಆ ಮೈ ಮೇಲೆ ದೇವ್ರು ಬರುತ್ತಲ್ಲ, ಆಕೆನ ನಮ್ಮ ಸಮುದಾಯದವರು ಮುಟ್ಟಿಸ್ಕೊಳ್ಳೋಂಗೆ ಇಲ್ಲ, ಹತ್ರನೂ ಹೋಗಂಗಿಲ್ಲ. ಮತ್ತು ಆ ದೇವ್ರು ಬಂದಿರೋರ ಜೊತೆ ಇರ್ತಾರಲ್ಲ, ಅವ್ರ ಹತ್ರನೂ ಟಚ್ ದೊಡ್ಡವ್ರೋಗ್ಲಿ, ಚಿಕ್ಕ ಮಕ್ಕಳು ಸಹ ಟಚ್ ಮಾಡಿದ್ರು ಮೈಲಿಗೆ ಆಗ್ಬಿಡ್ತು, ಹಂಗೆ ದೊಡ್ಡ ಗಲಾಟೆಗಳೇ ಆಗಿರೋದಿದೆ. ಸೊ ಈ ಥರದ್ದೆಲ್ಲ ನಾವು ನಮ್ಮ ಅಜ್ಜಿ ತಾತ ಎಲ್ಲರೂ ಅನುಭವಿಸಿದ್ವಿ. ಈಗಿನ ಜನ್ರೇಷನ್ ಮಕ್ಕಳು, ನಿಮಗೆ ಡಾಕ್ಯುಮೆಂಟ್ ನೋಡಿದಾಗ ಗೊತ್ತಾಗಿದೆ, ಈಗ ಓದ್ತಾ ಇರೋ ನಮ್ಮ ಹಳ್ಳಿ ಮಕ್ಕಳನ್ನು ಸಹ ಅದನ್ನು ಅನುಭವಿಸ್ತಿದ್ದಾರೆ. ಆ ಮಕ್ಕಳನ್ನ ಮುಟ್ಟಿಸ್ಕೊಂಡಾಗ ಹಿಂಗೆ ಅವಳು ಮುಟ್ಟಿಸ್ಕೊಂಡೆ ಅಂದರೆ ಈಗಿನ ತಾಯಂದಿರೂ ಅವರಿಗೆ ಸಗಣಿ ನೀರು ಹಾಕಿ ಒಳಗಡೆ ಕರ್ಕೊಳ್ಳುವಂತಹ ಪದ್ಧತಿ ಇನ್ನೂ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಿದ್ದೀವಿ. ಸೊ ಹಿಂಗೆಲ್ಲ ಆದಾಗ ಇಲ್ಲಿ ಬಾಯಿ ಬೀಗ ಚುಚ್ಚಿಸ್ಕೊಂಡು ನಮ್ಮ ಸಮುದಾಯದ ಹೆಣ್ಮಕ್ಳು ಅವ್ರ ಥರನೇ ಹೋದ್ರೂ ಸಹ ಅಲ್ಲಿ ಮುಟ್ಟಕ್ಕೆ, ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಮತ್ತು ಆ ದೇವಸ್ಥಾನದ ಇದಾಗಿರುವಂಥ ರಥವನ್ನು ಮುಟ್ಟಿ ಎಳೆಯೋಕ್ಕೂ ಸಹ ನಮಗೆ ಪರ್ಮಿಷನ್ ಇಲ್ಲ. ಇತ್ತೀಚೆಗೆ ಒಂದಷ್ಟು ಮಾತುಕತೆಗಳು ತಿಳಿದಿರೋರೆಲ್ಲ ಗಲಾಟೆ ಎಲ್ಲ ಮಾಡಿ ಈಗ ಒಂದಷ್ಟು ಅವಕಾಶ ಇದೆ. ನಾನು ಎಷ್ಟೋ ಬಾರಿ ಆ ರಥಕ್ಕೆ ಪೂಜೆ ಮಾಡಿಸ್ಕೊಳಕ್ಕೆ ಹೋಗೋಕ್ಕೆ ಎಷ್ಟೋ ಜಗಳ ಆಡಿದ್ದೀನಿ. ಬಟ್ ಈಗ ಪೂಜೆಗೂ ಹೋಗಲ್ಲ, ಜಾತ್ರೆಗೂ ಹೋಗಲ್ಲ. ನಮ್ಮವರು ಒಂದಷ್ಟು ಬದಲಾಗಿದ್ದಾರೆ ಈ ಇನ್ಸಿಡೆಂಟ್ ಆದಮೇಲೆ. ಈಗ ದೇವರನ್ನ ಒಲಿಸ್ಕೊಳ್ಳೋಕ್ಕೆ ಹರೇ ತಮಟೆ ಬಡಿಯೋರು ನಮ್ಮ ಸಮುದಾಯದವರು, ಆ ದೇವರನ್ನ ಓಲೈಸ್ಕೊಳ್ಳೋಕ್ಕೆ ಸೋಬಾನೆ ಆಡೋರು ನಮ್ಮ ಸಮುದಾಯದ ಹೆಣ್ಮಕ್ಳು. ಆದರೆ ಅವರು ಮುಟ್ಟಂಗಿಲ್ಲ, ಹತ್ರಕ್ಕೆ ಹೋಗಂಗಿಲ್ಲ, ಎಲ್ಲೋ ದೂರ ನಿಂತ್ಕೊಂಡು ಸೋಬಾನೆ ಹೇಳಿ ಅವರನ್ನು ಕಳಿಸ್ಬಿಟ್ಟು ಇವ್ನು ಮನೆಗೆ ಬರುವಂಥದ್ದು. ಸೊ ಎಲ್ಲಿವರೆಗೆ ಮತ್ತು ಕೆಲ್ಸಕ್ಕೆ ಹೋಗೋಂಥ ಹೆಣ್ಮಕ್ಳುಗಳಿಗೂ ಅಲ್ಲೂ ತಾರತಮ್ಯ. ಅವ್ರುಗಳಿಗೆಲ್ಲ ತಟ್ಟೆಲಿ ಊಟ ಕೊಡೋದು, ನಮ್ಮ ಹೆಣ್ಮಕ್ಳಿಗೆ ಬಾಳೆದೆಲೆಯಲ್ಲಿ ಊಟ ಕೊಡೋದು, ಇದೆಲ್ಲ ಎಲ್ಲಿವರೆಗೂ ಸಹಿಸೋಕ್ಕೆ ಸಾಧ್ಯ? ಇದೆಲ್ಲ ಅಂದ್ಕೊಂಡು ಮತ್ತು ಈ ಥರದ ಇನ್ಸಿಡೆಂಟ್ಗಳೆಲ್ಲ ಆದಾಗ, ಈ ಥರದ ದೇವಸ್ಥಾನ ಪ್ರವೇಶ ಮಾಡೋಣ ಅಂತೆಲ್ಲ ಮಾತಾಡಿದಾಗ ನಮ್ಮ ಹೆಣ್ಮಕ್ಳಿಗೆ ತುಂಬ ಖುಷಿ. ನಮ್ಮ ಪೂರ್ವಿಕರೆಲ್ಲ ನೋಡದೇ ಇರೋದನ್ನೆಲ್ಲ ನಾವು ನೋಡ್ಬೋದು, ಹೋಗ್ಬಿಡೋಣ. ಅವರು ಉತ್ಸುಕತೆ ಇತ್ತಲ್ಲ ಅವಾಗ, ಅವ್ರ ಮುಖದಲ್ಲಿ ಖುಷಿ ಇತ್ತಲ್ಲ, ಒಂದೊಂದು ದೇವಸ್ಥಾನ ಏನೋ ಬಂದಿದ್ದೀವಿ ನಾವು ಅನ್ನೋ ಥರ ಅವ್ರ ಮುಖದಲ್ಲಿ ಖುಷಿ ಇತ್ತು. ಬಟ್ ಅದು ದೇವಸ್ಥಾನದ್ದು ಎಲ್ಲ ಪ್ರವೇಶ ಆಯಿತು, ಹೊರಗಡೆ ಬಂದ್ವಿ, ಅದೊಂದು ದೊಡ್ಡ ತಪ್ಪಾಗೋಯ್ತು. ನಮ್ಮ ಧಾರ್ಮಿಕ ಹಕ್ಕನ್ನು ನಾವು ಕೇಳಿ ಪಡೆದಿದ್ದೇ ಒಂದು ನಮ್ಮ ತಪ್ಪಾಗೋಯ್ತು. ಅದು ಯಾವ ರೀತಿ ಚೇಂಜ್ ಆಗ್ತಾ ಹೋಯ್ತು ಅಂದರೆ, ನಮ್ಮ ನಾಟಕದಲ್ಲಿರುವಂಥ ಎಷ್ಟೋ ಹೆಣ್ಮಕ್ಳು ಕೂಲಿ ಮಾಡೋಕ್ಕೆ ಹೋಗ್ತಾರೆ. ಸೊ ಆ ಕೂಲಿಗೆ ಕರೆಯೋದನ್ನೇ ಬಿಟ್ಬಿಟ್ರು. ದೇವಸ್ಥಾನ ಪ್ರವೇಶ ಮಾಡಿದರೆ ಅವ್ರನ್ನ ಕೂಲಿ ಕರೆಯೋಂಗಿಲ್ಲ. ಅವ್ರಿಗೆ ಈ ಥರ ಆರ್ಥಿಕವಾಗಿ ಅವ್ರಿಗೆ ಪೆಟ್ಟು ಕೊಟ್ಟರೆ ಅವರು ನಮ್ಮ ದಾರಿಗೆ ಬರ್ತಾರೆ, ಮತ್ತು ನಾವು ಅವ್ರನ್ನ ಮೊದಲಿನ ಥರ ಗುಲಾಮರ ರೀತಿ ಮಾಡ್ಕೋಬೋದು ಅನ್ನೋದು ಅವ್ರ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ಸುತ್ತಮುತ್ತಲಿನ ನಮ್ಮ ಹಳ್ಳಿಗಳಿಗೆಲ್ಲ ದೊಡ್ಡ ಪ್ರಚಾರ ಮಾಡಿಬಿಟ್ಟಿದ್ರು ಅವರು. ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ಥರ ಈ ಥರ ಅಲ್ಲಲ್ಲೇ ಮೀಟಿಂಗ್ ಮಾಡೋದು, ಅವ್ರನ್ನ ಯಾರೂ ಕೆಲ್ಸಕ್ಕೆ ಕರಿಬೇಡಿ ಅಂತ. ಸುಮಾರು ಬೇರೆ ಬೇರೆ ಕಡೆ ಇಲ್ಲಿ ಬೆಂಗಳೂರಿಗೆ ಹೋಗಿ ಜೀವನ ಮಾಡ್ತಿರೋರು ಇದ್ದಾರೆ. ಸೊ ಈ ಥರದ್ದೆಲ್ಲ ಆಗಿ ಕೆಲ್ಸಕ್ಕೆ ಕರಿತಿಲ್ಲ, ಮತ್ತು ಅವ್ರ ಜೀವನ ಹೆಂಗೆ ನಡಿಬೇಕು ಅನ್ನೋ ಒಂದಿದ್ರಲ್ಲಿ ಒಂದು ಸ್ತ್ರೀ ಶಕ್ತಿ ಸಂಘ ಮಾಡ್ಕೊಳ್ಳೋಣ, ಅದರಿಂದ ಏನಾದರೂ ನಮಗೆ ಸರ್ಕಾರದಿಂದ ಬೆಂಬಲ ಸಿಗ್ಬೋದು, ಏನಾದರೂ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳೋಕ್ಕೆ ಅದರಿಂದ ಸಹಾಯ ಆಗ್ಬೋದು ಅಂತ ನಾವು ಎಲ್ಲರೂ ಸೇರಿಕೊಂಡು ಹೆಣ್ಮಕ್ಳು ಒಂದು ಸ್ತ್ರೀ ಶಕ್ತಿ ಸಂಘವನ್ನು ಮಾತೆ ಸಾವಿತ್ರಿಬಾಯಿ ಹೆಸರಲ್ಲಿ ಕಟ್ಕೊಂಡು, ಸೊ ನಮ್ಮದು ಏನು ಇನ್ಸಿಡೆಂಟ್ ಇದೆ ಅದೆಲ್ಲ ಒಂದು ಫಾರ್ಮೆಟ್ ಮಾಡಿಕೊಂಡು ನಮ್ಮ ಸ್ಥಳೀಯ ರಾಜಕಾರಣಿಗಳ ಹತ್ರ ಹೋಗಿ, ನಮ್ಗೆ ಈ ಥರ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ತಿದೆ, ನಮ್ಮೂರಲ್ಲಿ ಈ ಥರ ಇನ್ಸಿಡೆಂಟ್ ನಡೆದಿದೆ ಅಂತ ಅವ್ರ ಹತ್ರ ಮನವಿ ಕೊಟ್ಟಾಗ, ಅಯ್ಯೋ ನಿಮ್ಮೂರಲ್ಲಿ ಏನು ನಡೆದೇ ಇಲ್ವಂತೆ, ಎಲ್ಲರೂ ಅಣ್ಣ ತಮ್ಮಂದಿರ ಥರ ಇದ್ದೀರಂತೆ ಅಂತ ಈ ಥರ ಅನ್ಸರು. ಎಷ್ಟೇ ಸಲ ಹೋದ್ರೂ ನಮಗೆ ಅಲ್ಲೂ ಯಾವುದೇ ಬೆಂಬಲ ಸಿಕ್ಕಲಿಲ್ಲ, ಯಾವುದೇ ಸಹಕಾರ ಸಿಕ್ಕಲಿಲ್ಲ. ಸೊ ನಾವೆಲ್ಲ ಏನು ಮಾಡಿದ್ವಿ, ಈ ಥರ ಅವ್ರಿವ್ರನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ನಮ್ಮ ಜೀವನಕ್ಕೆ ನಾವೇನಾದರೂ ದಾರಿ ಮಾಡ್ಕೋಬೇಕು ಅಂತ
ನಾವೇ ಒಂದಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಅಣಬೆ ತರಬೇತಿ ಮಾಡ್ಕೊಂಡು ಅಣಬೆ ಬೆಳಿಬಹುದು, ಅದಕ್ಕೆ ಮಾರ್ಕೆಟಿಂಗ್ ಚೆನ್ನಾಗಿದೆಯಂತೆ ಅಂದ್ಬಿಟ್ಟು ಅಣಬೆ ತರಬೇತಿನ ಶುರು ಮಾಡಿದ್ವಿ. ಸೊ 10 ದಿನ ಅಣಬೆ ತರಬೇತಿ ಮಾಡಿದ್ವಿ, ಬೆಳೆದ್ವಿ ಕೂಡ, ನೀವು ವಿಡಿಯೋದಲ್ಲಿ ನೋಡಿದ್ರಿ. ಬಟ್ ಅದೊಂದು 50% ಅದು ಮಾರ್ಕೆಟಿಂಗ್ ಆಗ್ತಿದೆ ಅನ್ನೋವಾಗ ನಾವು ಕೆಲವು ಕಡೆ ನಾನು ಮಾರ್ಕೆಟಿಂಗ್ ಮಾಡೋ ಕಡೆ ನನಗೆ ಗೊತ್ತಿರೋರು ಒಂದಷ್ಟು ಜನ ಹಿಂಗೆ ನಿಮ್ಮ ಕ್ಯಾಸ್ಟ್ ಬಗ್ಗೆ ಎಲ್ಲ ಕಡೆ ಹೇಳ್ತಿದ್ದಾರೆ, ಅವ್ರು ಬೆಳೆದಿರೋದು ಮತ್ತು ಈ ಥರ ಎಲ್ಲ ತಗೋಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅಂತ. ಮತ್ತು ನಾವು ಆರ್ಗ್ಯಾನಿಕ್ಕಾಗಿ ಬೆಳೀತಿರೋದ್ರಿಂದ ಅದನ್ನು ಹೆಚ್ಚು ದಿನ ನಾವು ಸ್ಟೋರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದನ್ನು ಒಂದಿನ ಇವತ್ತು ಕಿತ್ತರೆ ನಾಳೆ, ಇವತ್ತು ಅಥವಾ ನಾಳೆ ಅದನ್ನು ಅದು ವ್ಯಾಪಾರ ಮಾಡಿಬಿಡ್ಬೇಕಾಗಿತ್ತು. ಹಾಗಾಗಿ ಅದು ನಮಗೆ ತುಂಬ ನಷ್ಟ ಆಯಿತು. ಮತ್ತೆ ನಮಗೆ ಅದನ್ನು ಬೆಳೆಯೋಕ್ಕೂ ಆಗಲಿಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ಅದರಲ್ಲಿ ಆಸಕ್ತಿ ಕಳ್ಕೊಂಡ್ರು, ಇದರಿಂದ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ. ಸೊ ಕೆಲವರು ನಮ್ಮ ಚನ್ನರಾಯಪಟ್ಟಣದ ಹೋಟೆಲ್ಗಳಲ್ಲಿ ಕೆಲಸಕ್ಕೆ ಹೋದರು, ಇನ್ನು ಕೆಲವರು ಹಸು ಕುರಿ ಸಾಕಾಣಿಕೆ ಮಾಡ್ಕೊಂಡು ಮನೆಯಲ್ಲೇ ಉಳ್ಕೊಂಡ್ರು, ಇನ್ನು ಒಂದು ಫ್ಯಾಮಿಲಿ ಬೆಂಗಳೂರಿಗೆ ಶಿಫ್ಟ್ ಆದರು. ಸೊ ಹಿಂಗಿರುವಂತಹ ಸಂದರ್ಭದಲ್ಲಿ ಹೋಟೆಲಲ್ಲಿ ಹೆಂಗೋ ಹೋಗಿ ಜೀವನ ಮಾಡ್ತಿದ್ದಾರೆ, ಹೆಂಗೋ ಅವ್ರ ಜೀವನ ಕಟ್ಕೊಂಡಿದ್ದಾರೆ, ಅಲ್ಲೂ ಸಹ ಬಿಟ್ಟಿಲ್ಲ. ಹೋಟೆಲಲ್ಲೂ ಸಹ ಅಲ್ಲಿ ಅವ್ರ ಕ್ಯಾಸ್ಟಿಸಮ್, ಈಗ ಅವರು ಹೋಟೆಲಿಗೆ ಬಂದರೆ ಆ ಕ್ಯಾಸ್ಟ್ ಅವರೆಲ್ಲ ಮುಟ್ಟಿರೋದೆಲ್ಲ ನಾವು ಇದು ಮಾಡಲ್ಲ, ಅವ್ರನ್ನ ಇದು ಮಾಡಿ ಅಂತ ಪರ್ಪಸ್ಫುಲಿ ಬೇಕಂತಲೇ ನಮ್ಮೂರವರು ಮಾಡಿಸಿರೋದು. ಅವರು ಒಂದು 2 ಹೋಟೆಲ್ ಚೇಂಜ್ ಮಾಡಿದ್ರು. ಆಮೇಲೆ 3ನೇ ಹೋಟೆಲಲ್ಲೂ ಅದೇ ಥರ ಆಯಿತು ಅಂದ್ಬಿಟ್ಟು ನಮ್ಗೆ ಹೇಳಿದಾಗ, ಇನ್ನು ಸುಮ್ಮನಿದ್ರಾಗಲ್ಲ, ನೀನು ಮಾತಾಡಲೇಬೇಕು. ಸೊ ಇದ್ರ ಬಗ್ಗೆ ನೀನು ಮಾತಾಡು, ಇದೇ ಥರ ಏನಾದರೂ ಆದರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳು, ಇನ್ನೂ ಹೆಚ್ಚಿಗೆ ಅದು ಮುಂದುವರೆದ್ರೆ ನಾವೆಲ್ಲ ಹೋಗಿ ಸಂಘಟನೆಯವ್ರು ಮಾತಾಡೋಣ ಅಂತ. ಸೊ ಅವ್ರು ಹೋಟೆಲಲ್ಲಿ ಮಾತಾಡಿದರು ಆ ಹೆಣ್ಮಗಳು. ಸೊ ಅದು ಅಲ್ಲಿಗೆ ಸುಮ್ಮನಾಗಿ ಇವಾಗ ಅಲ್ಲೇ ಕೆಲಸ ಮಾಡ್ತಿದ್ದಾಳೆ ಸದ್ಯ ಒಟ್ಟಿಗೆ. ಸೊ ಈ ಥರದ್ದೆಲ್ಲ ಇನ್ಸಿಡೆಂಟ್ ಆಗಿ ಏನು ಮಾಡೋದು, ಬಿಸ್ನೆಸ್ ಮಾಡೋಕ್ಕೂ ಆಗ್ತಿಲ್ಲ. ಈ ಥರ ಆದರೆ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳೋದು ಹಿಂಗೆ ನಮ್ಮ ಸಮುದಾಯದ ಹೆಣ್ಮಕ್ಳು. ಈ ಥರದ್ದೆಲ್ಲ ನಡೀತಿರುವಾಗ ಮತ್ತು ಈ ದೇವಸ್ಥಾನದ್ದು ಇದು ಎಲ್ಲ ಮೊಡಗಟ್ಟಿತ್ತು. ಹೆಣ್ಮಕ್ಳೆಲ್ಲ ತುಂಬಾ ಬೇಜಾರ ಒಂದು ಪರಿಸ್ಥಿತಿ. ಆ ಊರಲ್ಲೂ ಮೌನ, ಯಾರೂ ಮಾತಾಡಿಸ್ತಿಲ್ಲ, ಕೆಲ್ಸಕ್ಕೆ ಕರಿತಿಲ್ಲ, ಮುಖನೂ ಸಹ ನೋಡೋದಿರೋ ಅಂಥ ಪರಿಸ್ಥಿತಿ. ಸೊ ಇಂಥ ಸಂದರ್ಭದಲ್ಲಿ ನಮಗೊಂದು ಚೇಂಜ್ ಬೇಕಿತ್ತು. ನಮ್ಮ ಮನಸ್ಸಿಂದ ಯಾರ ಹತ್ರನೂ ನಾವೇ ಶೇರ್ ಮಾಡೋದ್ರಿಂದ ಅದೇನು, ಈಗ ನನ್ನ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಕಷ್ಟ ನನಗೆ ಗೊತ್ತು, ನಾವೇ ಶೇರ್ ಮಾಡ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ಆಗ್ತಿತ್ತು ಹೊರತು ಕಡಿಮೆ ಆಗ್ತಿರ್ಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಜಂಗಮ ಕಲೆಕ್ಟಿವ್ ಬಂದು ಈ ಥರ ಮಾಡ್ತಿದ್ದೀವಿ, ಸಮುದಾಯದ ಜೊತೆ ಕೆಲಸ ಮಾಡ್ತೀವಿ. ಮೊದಲು ಅವ್ರು ಬಂದು ಕೇಳಿದಾಗ ಹೆಣ್ಮಕ್ಳು ಮತ್ತೆ ಭಯ ಪಡ್ಕೊಂಡ್ರು, ಏನಾಗಿದೆ ಇನ್ಸಿಡೆಂಟು, ನಿಮ್ಮದು ಕತೆ ಏನಾದರೂ ಹೇಳಿ. ಯಾರೂ ಹೇಳ್ಕೊಳಕ್ಕೆ ಇಷ್ಟಪಡ್ತಿಲ್ಲ. ಮತ್ತು ನಮ್ಮ ಡೈರೆಕ್ಟ್ರು ಇಂಡಿವಿಜುವಲಾಗಿ ಅವ್ರು ಫ್ರೀಯಾಗಿದ್ದಾಗ ಅವ್ರ ಮನೆಗೆ ಹೋಗಿ ಅವ್ರ ಬಗ್ಗೆ ಎಲ್ಲ ಮಾತಾಡಿ ಅಲ್ಲಿ ವಿಷಯಗಳನ್ನು ಕಲಕಿ ಇದು ಡಾಕ್ಯುಮೆಂಟ್ರಿ ಮಾಡಿರೋದು. ಸೊ ಈ ಥರದ್ದೆಲ್ಲ ಆಮೇಲೆ ಓಪನ್ ಅಪ್ ಆಗಿ ತಮ್ಮ ಕತೆಗಳನ್ನೆಲ್ಲ ಹೇಳ್ಕೊಂಡು ಇದೊಂದು ಅನುಭವ ಕಥನದ ಒಂದು ಇದಾಗಿರೋದು ನಾಟಕ. ಇದು ಯಾವುದೂ ಸ್ಕ್ರಿಪ್ಟ್ ಬರೆದಿಲ್ಲ ಮತ್ತು ಯಾವುದೂ ಇದಕ್ಕೆ ಆ್ಯಡ್ ಮಾಡಿಲ್ಲ. ಅವ್ರವ್ರದ್ದು ಏನು ಲೈಫಲ್ಲಿ ಇನ್ಸಿಡೆಂಟ್ ನಡೆದಿದೆ ಅದನ್ನೇ ಇಟ್ಕೊಂಡು ಮಾಡ್ಕೊಂಡು ಬಂದಿರೋದು. ಮತ್ತು ಈ 3 ವರ್ಷದ ಹಿಂದೆ ಈ ನಾಟಕ ಮಾಡಿದ್ದು. ಸೊ ಆವಾಗ ಒಂದು 5 ಶೋ ಆಗಿ ಸ್ಟಾಪ್ ಆಗಿತ್ತು. ಅದಾದಮೇಲೆ ಒಂದು 3 ವರ್ಷದ ಬ್ರೇಕಲ್ಲಿ ಏನಿದೆ, ನಾವು ಈ ತಂಡನ ಹಾಗೆ ಬಿಡಬಾರ್ದು, ಇದು ಬೇರೆ ಕಡೆ ಡೈವರ್ಟ್ ಆಗುತ್ತೆ ಅಂತ ನಾವು ನಿರಂತರವಾಗಿ ಅವ್ರ ಜೊತೆ ಇದು ಹೋರಾಟದ ಹಾಡುಗಳನ್ನು ಹೇಳ್ಬೋದು, ಈ ಥರದ್ದು ಬೇರೆ ಬೇರೆ ಚರ್ಚೆಗಳಲ್ಲಿ ನಾವು ಅವ್ರ ಜೊತೆ ತೊಡಗಿಸ್ಕೊಂಡಿದ್ವಿ. ಅದಾದ ನಂತರ ಇವಾಗ ದೇವರ ಹಾಡುಗಳನ್ನು ಹೋಲಿಸಿ ಅವ್ರ ಹತ್ರ ದೂರ ತಳಿಸ್ಕೊಂಡು ಬರ್ತಿದ್ದವರು ಇವಾಗ ನಮಗೆ ದಾರಿದೀಪವಾಗಿರೋ ಬಾಬಾ ಸಾಹೇಬ್ರ ಹಾಡುಗಳನ್ನು ಸೋಬಾನೆ ಶೈಲಿಲಿ ಹೇಳ್ತಿದ್ದಾರೆ. ಆ ಥರದ ಹಾಡುಗಳನ್ನು ನಾವೇ ಬರೆಯೋದು, ಆ ಥರ ಹಾಡೋದು, ಹೋರಾಟದ ಹಾಡುಗಳದು, ಆ ಸಂದರ್ಭಗಳ ಬಗ್ಗೆ ಚರ್ಚೆ ಮಾಡೋದು. ಅದ್ರ ಮಧ್ಯೆ ಹೆಣ್ಮಕ್ಳು ಚೆನ್ನಾಗಿ ಓದಬೇಕು ಮತ್ತು ಮಕ್ಳುಗಳು ಚೆನ್ನಾಗಿ ಓದಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಎಜುಕೇಷನ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಮತ್ತು ಈಗ ಹೆಣ್ಮಕ್ಳು ಸಬಲೀಕರಣ ಆಗಬೇಕು, ಅವರನ್ನು ರಕ್ಷಣೆ ಮಾಡ್ಕೊಳ್ಳುವಂತಹ ಶಕ್ತಿ ಅವ್ರಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಮುದಾಯದವರೇ ಆದ ನಟರಾಜ್ ಅವರವ್ರಿಗೆ ಕರಾಟೆ ತರಬೇತಿಯನ್ನು ಸಹ ನೀಡ್ತಿದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ಒಂದು ಪ್ರೋಸೆಸ್ ನಡೀತಾ ಇದೆ. ಇನ್ನೂ ನಮಗೆ ಅದರಿಂದ ಸಂಪೂರ್ಣ ಬಿಡುಗಡೆ ಸಿಕ್ಕಿಲ್ಲ. ಒಂದು ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋ ಕಡೆ ಇನ್ನೂ ಪ್ರಯತ್ನ ಪಡ್ತಾನೇ ಇದ್ದೀವಿ. ಸೊ ಇದಿಷ್ಟು ನಮ್ಮ ಆ ಇನ್ಸಿಡೆಂಟ್ ಆದಮೇಲೆ ನಮ್ಮ ಮಹಿಳೆಯರ ಮೇಲೆ ತುಂಬ ಪ್ರಭಾವ ಬೀರಿದ್ದು, ಅವ್ರ ಮನಸ್ಸಿಂದ ನೋವುಗಳನ್ನು, ತೊಳಲಾಟಗಳನ್ನು, ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ಈ ನಾಟಕದ ಮುಖಾಂತರ. ಸೊ ಈ ನಾಟಕ ನೋಡಿದ ಮೇಲೆ ಬೇರೆ ಬೇರೆ ಹೆಣ್ಮಕ್ಳು ಸಹ ಇದರಿಂದ ಪ್ರೋತ್ಸಾಹನ ತಗೊಂಡು ಒಂದಷ್ಟು ಓಪನ್ ಅಪ್ ಆಗ್ತಾರೆ ಅನ್ನುವಂಥದ್ದು ನನ್ನ ಅನುಭವ. ಹಾಗಾಗಿ ಈ ಥರದ ರಂಗ ಚಟುವಟಿಕೆಗಳು, ರಂಗ ಚಳುವಳಿಗಳು ಬೇರೆ ಬೇರೆ ಕಡೆ ಜಾಸ್ತಿ ಆಗಲಿ ಅನ್ನೋದು ನನ್ನ ಆಶಯ ಕೂಡ. ಧನ್ಯವಾದಗಳು ಇಷ್ಟು ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.